ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. VA ಮತ್ತು PDO ಎಕ್ಸಾಮ್ಗೆ ಸಾಮಾನ್ಯ ಕನ್ನಡ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಕಳೆದ ಎಕ್ಸಾಮ್ಗಳಲ್ಲಿ ಯಾವ ವಿಷಯದ ಮೇಲೆ ಅತಿ ಹೆಚ್ಚು ಕ್ವಶನ್ಗಳು ಬಂದಿದೆ ಅನ್ನೋದರ ಬಗ್ಗೆ ಕೆಲವೊಂದು ಕ್ವಶನ್ಗಳ ಮೂಲಕವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇನೆ. ತಡ ಮಾಡೋದು ಬೇಡ, ಮೊದಲೇ ಕ್ವಶನ್ ಅನ್ನ ನೋಡೋಣ. ಇಲ್ಲಿ ಮೊದಲನೇ ಕ್ವಶನ್ ಏನ್ ಬಂದಿದೆ ಅಂದ್ರೆ, ತತ್ಪುರುಷ ಸಮಾಸಕ್ಕೆ ನಿರ್ದೇಶನಕ್ಕೆ ಒಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ತತ್ಪುರುಷ ಸಮಾಸ ಅನ್ನುವಂಥದ್ದು ನಾವು ಚರ್ಚೆ ಮಾಡಬೇಕು. ಆಪ್ಷನ್ಗಳನ್ನ ನೋಡೋದಾದ್ರೆ ಇಲ್ಲಿ ಅರಮನೆ ಅನ್ನುವಂತಹ ಒಂದು ಆಪ್ಷನ್ ಬಂದಿದೆ. ಹಾಗೆ ಇಮ್ರಾನೆ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಕೆಮ್ಮನೆ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಹಿಮ್ಮನೆ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಕೆಲವೊಂದು ಪದಗಳಿಗೆ ಸಮಾನಾರ್ಥಕವಾಗಿ ಕೆಲವು ಬಾರಿ ಕೊಡುವಂಥದ್ದು, ಜೊತೆಗೆ ಕೆಲವೊಂದು ಜೋಡಿ ನುಡಿಗಳನ್ನು ಕೂಡ ಕೊಡುವಂಥದ್ದು ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಇದಕ್ಕೆ ತತ್ಪುರುಷ ಸಮಾಸಕ್ಕೆ ನಿರ್ದೇಶನ ಯಾವ ಪದ ಇದೆ ಅನ್ನುವಂಥದ್ದನ್ನು ನೋಡ್ಬೇಕಾಗುತ್ತೆ. ಇದಕ್ಕೆ ಸರಿಯಾದ ಆನ್ಸರ್ ಅನ್ನ ನೋಡೋದಾದ್ರೆ ಅರಮನೆ ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಅರಮನೆಯನ್ನ ನಾವು ಬಿಡಿಸಿ ಬರೆದಾಗ ಅರಸನ ಪ್ಲಸ್ ಮನೆ, ಅರಸನ ಪ್ಲಸ್ ಮನೆ ಆಗತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡೋಣ. ತತ್ಪುರುಷ ಸಮಾಸಕ್ಕೆ ಇನ್ನೊಂದು ಉದಾಹರಣೆ ಅನ್ನುವಂಥದ್ದು ಮರಗಾಲು ಅಥವಾ ಮರ ಪ್ಲಸ್ ಕಾಲು, ಮರಗಾಲು. ಈ ತತ್ಪುರುಷ ಸಮಾಸ ಹೇಗಾಗುತ್ತೆ ಅನ್ನುವಂಥದ್ದು ನೋಡೋದಾದ್ರೆ ಇಲ್ಲಿ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ, ಇಲ್ಲಿ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರದ ಪದ ಅರ್ಥ ಪ್ರಧಾನ ಮಾತ್ರೆ. ನೋಡಿ, ಇಲ್ಲಿ ಎರಡು ನಾಮಪದಗಳನ್ನ ಬಿಡಿಸ್ಬಾರ್ದಾಗ ನೋಡಿ, ಮರ ಪ್ಲಸ್ ಕಾಲು, ಮರಗಾಲು ಅಂತ ನಾವು ಬರೀತೇವೆ. ಇಲ್ಲಿ ಮರ ಅನ್ನುವಂಥದ್ದು ನಾಮಪದ, ಕಾಲು ಅನ್ನುವಂಥದ್ದು ನಾಮಪದ. ಆದ್ರೆ ಇಲ್ಲಿ ಏನ್ ಹೇಳಿದೆ, ಉತ್ತರ ಪದ, ಇದು ಪೂರ್ವ ಪದ ಮೊದಲನೇದು, ಇದು ಉತ್ತರ ಪದ. ಇಲ್ಲಿ ಉತ್ತರದ ಪದ ಪ್ರಧಾನವಾದ್ರೆ ನೋಡಿ, ಉತ್ತರದ ಪದ ಪ್ರಧಾನ ಅಂದ್ರೆ ಯಾವ ಕಾಲು ಮರದಂತಿದೆ ಅನ್ನುವಂಥದ್ದು. ಅಂದ್ರೆ ಈ ಯಾವುದರ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಈಗ ಅರಸನ ಅನ್ನುವಂಥದ್ದು ನಾಮಪದ, ಅರಸನ ಮನೆ ಅನ್ನುವಂಥದ್ದು ನಾವು ನಿರ್ದಿಷ್ಟವಾಗಿ ಹೇಳ್ತಾ ಇರುವಂಥದ್ದು. ಪದ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಉತ್ತರದ ಪದ ಯಾವುದು ಪ್ರಧಾನ ಆದ್ರೆ ಅದನ್ನ ನಾವು ತತ್ಪುರುಷ ಸಮಾಸ ಅಂತ ಕರಿತೇವೆ. ಪದಗಳನ್ನ ಬಿಡಿಸಿ ಬರಿಬೇಕಾದ್ರೆ ಇದೊಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ತತ್ಪುರುಷ ಸಮಾಸಕ್ಕೆ ಇದಿಷ್ಟು ಉದಾಹರಣೆ ಸ್ನೇಹಿತರೆ. ಇನ್ನು ನಂತರದ ಕ್ವಶನ್ ನೋಡಿ, ವಚನ ಸಾಹಿತ್ಯಕಾರರ ಒಂದು ಅಂಕಿತ ನಾಮಗಳನ್ನ ಕೇಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗೆ ಅಕ್ಕ ಮಹಾದೇವಿ ವಚನದ ಅಂಕಿತ ಯಾವುದು ಅಂತ ಕೇಳಿದ್ದಾರೆ. ಬಸವಣ್ಣವರ ಅಂಕಿತ ಕೇಳಬಹುದು, ಅಲ್ಲಮ ಪ್ರಭು ಅವರದ್ದು ಕೇಳಬಹುದು. ಹೀಗೆ ಹಲವು ಜನರ ವಚನಕಾರರ ಒಂದು ಅಂಕಿತ ನಾಮವನ್ನ ಕೇಳಬಹುದು. ಇಲ್ಲಿ ಆಪ್ಷನ್ಗಳನ್ನ ನೋಡೋದಾದ್ರೆ ಕೂಡಲ ಸಂಗಮ ದೇವ, ಚನ್ನಮಲ್ಲಿಕಾರ್ಜುನ, ಗುಹೇಶ್ವರ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥದ್ದು. ಅಕ್ಕ ಮಹಾದೇವಿಯ ಒಂದು ವಚನ ಅಂಕಿತ ಚನ್ನಮಲ್ಲಿಕಾರ್ಜುನ ಆಗಿರುವಂಥದ್ದು ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಅಕ್ಕ ಮಹಾದೇವಿ ಅನ್ನುವಂಥವ್ರು ಕನ್ನಡದ ಮೊದಲ ಕವಿಯತ್ರಿ ಹಾಗೂ ಒಂದು ವಚನಕಾರ್ತಿ ಕೂಡ ಇವರಾಗಿರುವಂಥದ್ದು. ಇವರ ಒಂದು ಅಂಕಿತ ನಾಮವನ್ನ ಎಲ್ಲಾ ವಚನಗಳಲ್ಲೂ ಕೂಡ ನಾವು ಚನ್ನಮಲ್ಲಿಕಾರ್ಜುನ ಅನ್ನುವಂತಹ ಒಂದು ಅಂಕಿತ ನಾಮದಿಂದ ನಾವು ವಚನಗಳನ್ನ ಪೂರ್ಣಗೊಳಿಸುವಂಥದ್ದು ನಾವು ನೋಡ್ತೇವೆ. ಇವರು ಪ್ರಥಮ ಬಾರಿಗೆ ತ್ರಿಪದಿಯಲ್ಲಿ ಯೋಗಾಂಗ ತ್ರಿವಿಧಿ ಅನ್ನುವಂತಹ ಒಂದು ಕೃತಿಯನ್ನ ರಚನೆ ಮಾಡಿರುವಂಥದ್ದು ಕೇಳಬಹುದು. ಮುಂದಿನ ಒಂದು ಎಕ್ಸಾಮ್ ನಲ್ಲಿ ಯೋಗಾಂಗ ತ್ರಿವಿಧಿ ಅನ್ನುವಂಥದ್ದು ಯಾರ ಒಂದು ಕೃತಿಯಾಗಿದೆ, ಅಕ್ಕ ಮಹಾದೇವಿಯವರ ಒಂದು ಕೃತಿಯಾಗಿರುವಂಥದ್ದನ್ನ ನಾವು ನೋಡ್ತೇವೆ. ನೋಡಿ, ಇವರು ದಕ್ಷಿಣ ಭಾರತದ ಮೀರಾಬಾಯಿ ಅಂತಾನೂ ಕರೀತಾರೆ. ನೋಡಿ, ಇವೆಲ್ಲ ಕೆಲವೆಲ್ಲ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದಕ್ಷಿಣ ಭಾರತದ ಮೀರಾಬಾಯಿ ಅಂತ ನಾವು ಯಾರನ್ನ ಕರಿತೇವೆ ಅಂದ್ರೆ ಅಕ್ಕ ಮಹಾದೇವಿಯನ್ನ ಕರೆಯುವಂಥದ್ದು. ಜೊತೆಗೆ ಇಲ್ಲೇ ಕೊಟ್ಟಂತಹ ಒಂದು ಅಂಕಿತ ನಾಮಗಳಲ್ಲಿ ಯಾರಿಗೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು ನಾನು ನೋಡ್ತಾ ಹೋಗ್ತೇವೆ. ಅಲ್ಲಮ ಪ್ರಭುವಿನ ಅಂಕಿತ ನಾಮವನ್ನ ನಾವು ಗುಹೇಶ್ವರ ಅನ್ನುವಂತಹ ಒಂದು ಅಂಕಿತ ನಾಮವನ್ನ ನೋಡ್ತೇವೆ. ಬಸವಣ್ಣವರ ಅಂಕಿತ ನಾಮವನ್ನ ನಾವು ಕೂಡಲ ಸಂಗಮ ದೇವ ಅನ್ನುವಂತಹ ಒಂದು ಅಂಕಿತ ನಾಮದಿಂದ ನೋಡ್ತೇವೆ. ಇನ್ನು ಸಿದ್ದರಾಮರ ಒಂದು ಅಂಕಿತ ನಾಮವನ್ನ ನಾವು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತಹ ಒಂದು ಅಂಕಿತ ನಾಮದಿಂದ ನೋಡುವಂಥದ್ದು. ಇನ್ನು ಇದಾಗಿಯೇ ಹೊರತು ಜೇಡರ ದಾಸಯ್ಯವರ ಒಂದು ಅಂಕಿತ ನಾಮವನ್ನ ನಾವು ರಾಮನಾಥ ಅನ್ನುವಂತಹ ಅಂಕಿತ ನಾಮದಿಂದ ಕರೆಯುವಂಥದ್ದೆಲ್ಲ ನೋಡ್ತೇವೆ. ಇದಿಷ್ಟು ಈ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು.
ನೋಡಿ ಇಲ್ಲೊಂದು ಪದ ಕೊಟ್ಟಿದ್ದಾರೆ, ಇದು ಯಾವ ವ್ಯಯ ಅಂತ ಕೇಳಿದ್ದಾರೆ. ದಬ ದಬ, ದಬ ದಬ ಅನ್ನುವಂಥದ್ದು ಎಂಬುದು ಏನು ಅಂತ ಕೇಳಿದ್ದಾರೆ. ಇಲ್ಲಿ ಕೃದಂತವೇನು, ಕ್ರಿಯಾತವೇನು, ಆವರ್ಧಾನಕವೇನು ಅಥವಾ ಅನುಕರಣವೇನು ಅಂತ ಕೇಳಿದ್ದಾರೆ. ಇಲ್ಲಿ ಧಬ ಧಬ ಅನ್ನುವಂಥದ್ದು ನಾವು ಆಪ್ಷನ್ ಡಿ ಆಗಿದೆ, ಅನುಕರಣ ವ್ಯಯ. ಅಲ್ಲಿ ಯಾವುದೇ ಒಂದು ಪದದಲ್ಲಿ ಎರಡು ನೋಡಿ, ದಬ ದಬ ಅನ್ನುವಂಥದ್ದು ದಬ ಅಂತ ಹೇಳಿದರೆ ಮತ್ತೆ ದಬ ಅಂತ ಬಂದಿದೆ, ಇದು ಅನುಕರಣೆಯನ್ನ ಮಾಡಿರುವಂಥದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ಅನುಕರಣ ವ್ಯಯ ಅಂದ್ರೆ ಅರ್ಥವಿಲ್ಲದ ಧ್ವನಿ. ನಾವು ಇದನ್ನ ಕರೆಕ್ಟ್ ಆಗಿ ತಿಳಿಸೋಕಾಗೋದಿಲ್ಲ. ಇದರಲ್ಲಿ ದಬ ದಬ ಅಂದ್ರೆ ಇದನ್ನ ಅರ್ಥ ಏನು ಅಂತ ತಿಳಿಸೋದಕ್ಕಾಗೋದಿಲ್ಲ. ಹಾಗೆ ಅರ್ಥವಿಲ್ಲದ ಧ್ವನಿ ವಿಶೇಷಣನ್ನ ಪುನಃ ಅನುಕರಣೆ ಮಾಡಿ ಹೇಳುವಂತಹ ಪದಗಳನ್ನ ನಾವು ಅನುಕರಣ ವ್ಯಯ ಅಂತ ನಾವು ಕರೀತೇವೆ. ಉದಾಹರಣೆಗೆ ಪಟಪಟ, ಪಟಪಟನೆ, ದಗದಗ, ಸರಸರ, ಗುಡುಗುಡು, ಇವಕ್ಕೆಲ್ಲ ಅರ್ಥ ಇಲ್ಲ. ಗುಡುಗುಡು ಅಂದ್ರೆ ಅರ್ಥ ಏನಂತ ಒಂದು ಧ್ವನಿಯ ಒಂದು ವಿಶೇಷತೆಯನ್ನ ನಾವು ತಿಳಿಸ್ತಾ ಹೋಗ್ತೀವಿ. ಅದರಲ್ಲಿ ಏನೋ ಗುಡುಗುಡು ಅಂದ್ರೆ ಸೌಂಡ್ ಮಾಡ್ಕೊಂಡು ಬಂತು ಅನ್ನುವಂಥದ್ದು, ಅದನ್ನ ಎರಡು ಬಾರಿ ನಾವು ಬಳಸಿದ್ರೆ ಅದನ್ನ ನಾವು ಅನುಕರಣ ವ್ಯಯ ಅಂತ ನಾವು ಕರಿತೇವೆ. ಇನ್ನು ಕ್ರಿಯಾರ್ಥಕ ಅವ್ಯಯ ಅಂದ್ರೆ ನೋಡಿ, ಅದು ಕೂಡ ನಾವು ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯವನ್ನ ವಾಕ್ಯವನ್ನ ಅರ್ಥಪೂರ್ಣಗೊಳಿಸುವಂತಹ ಅವ್ಯಯಗಳನ್ನ ಕ್ರಿಯಾರ್ಥಕ ವ್ಯಯ ಅಂತ ನಾವು ಕರಿತೇವೆ. ನೋಡಿ, ಕ್ರಿಯಾಪದದಲ್ಲಿ ನಿಂತು ಬೇಕು, ಸಾಕು, ಅಲ್ಲ, ಬೇಡ, ಹಾಕು ಇವೆಲ್ಲ ಕ್ರಿಯಾಪದದೇ. ಇದು ಬೇಕು ಅನ್ನುವಂಥದ್ದು ಕ್ರಿಯಾಪದದ ಹಿಂದೆ ಬರುವಂಥದ್ದು. ನನಗೆ ಊಟ ಬೇಕು, ಊಟ ಅನ್ನುವಂಥದ್ದು ನಾವು ಮಾಡುವಂಥ ಕ್ರಿಯೆಯಲ್ಲಿ. ನನಗೆ ಓದು ಸಾಕು, ನಾವು ಓದುತ್ತೇವೆ. ಸಾಕು ಅನ್ನುವಂಥದ್ದು ಕ್ರಿಯಾಪದದ ಹಿಂದೆ ನಿಂತಂತ ಮಾಡುವಂತಹ ಒಂದು ಅರ್ಥಪೂರ್ಣವನ್ನು ಗೊಳಿಸುವಂತಹ ಅವ್ಯಯವಾಗಿ ಇವರನ್ನ ಬಳಸ್ತೇವೆ. ನಾಳೆ ಕೇಳ್ಬೋದು, ಬೇಕು, ಸಾಕು ಅನ್ನುವಂಥದ್ದು ಯಾವ ಅವ್ಯಯದಲ್ಲಿ ಬರುವಂಥದ್ದು? ಕ್ರಿಯಾರ್ಥಕ ಅವ್ಯಯದಲ್ಲಿ ಬರುವಂತಹ ಒಂದು ಪದಗಳ ಆಗಿರುವಂಥದ್ದು. ನೋಡಿ, ಕೃದಂತ ಅವ್ಯಯ ಅನ್ನುವಂಥದ್ದು ಬರೋದು. ಕೃದಂತ ಅವ್ಯಯ ಅಂದ್ರೆ ಧಾತುಗಳ ಮೇಲೆ ಊತ, ಉತ್ತ, ಆದ, ಆದರೆ, ಆಲಕ್ಕೆ, ಈ ಇಂತಹ ಒಂದು ಪ್ರತ್ಯಯಗಳನ್ನ ಸೇರಿರುವಂಥದ್ದು. ಇಲ್ಲಿ ಧಾತು ಅನ್ನೋದು ಕ್ರಿಯಾಪದದ ಮೂಲ ರೂಪ ನಾವು ನೋಡ್ತೀವಿ. ಧಾತು ಅಂದ್ರೆ ಏನು? ಕ್ರಿಯಾಪದದ ಮೂಲ ರೂಪ. ಕ್ರಿಯಾಪದದ ಮೂಲ ರೂಪ, ಕ್ರಿಯಾಪದದ ಮೂಲ ರೂಪವನ್ನ ನಾವು ಧಾತು ಅಂತ ಕರಿತೀವಿ. ನೋಡಿ, ಬರು, ತಿನ್ನು ಇವೆಲ್ಲ ಕ್ರಿಯಾಪದ. ಅದರ ಹಿಂದೆ ಧಾತುಗಳ ಮೇಲೆ ಬಳಸುವಂತಹದ್ದು ಮಾಡುತ್ತಾ, ಬರುತ್ತಾ, ಇಂತಹ ಉತ್ತ, ಆದ, ಆದರೆ ಇಂತಹ ಪದಗಳ ಜೊತೆಯಲ್ಲಿ ಸೇರ್ತಾ ಬಂದುವಂತಹ ಒಂದು ಅವ್ಯಯಗಳನ್ನು ನಾವು ಕೃದಂತ ಅವ್ಯಯ ಅಂತ ಕರೆಯೋದು. ಇದು ಕೆಲವೊಂದು ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳಿ ಅಂತ ಈ ಒಂದು ಅವ್ಯಯಗಳನ್ನ ಹಾಕಿರುವಂಥದ್ದು. ಇನ್ನು ಆವರ್ಧಾತಕ ವ್ಯಯ ಅನ್ನುವಂಥದ್ದು, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡೋದಾದ್ರೆ, ಇದು ಒಂದನ್ನು ನಿಶ್ಚಯಿಸುವುದಕ್ಕೆ ಆವರಣೆ ಅಂತ ನಾವು ಕರಿತೇವೆ. ಹೀಗೆ ನಿಶ್ಚಿತಾರ್ಥದಲ್ಲಿ ಬರುವಂತಹ ಒಂದು ಅವ್ಯಯ ಶಬ್ದಗಳನ್ನ ನಾವು ಆವರ್ಧಾತಕ ಅವ್ಯಯ ಅನ್ನುವಂಥದ್ದನ್ನ ಕರೀತೇವೆ. ಇಲ್ಲಿ ಅವಳೇ, ನೀನೇ ಅಥವಾ ಅದೇ ಅನ್ನುವಂತಹ ಕೆಲವೊಂದು ಪದಗಳನ್ನ ನಾವು ಬಳಸ್ತೇವೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಅವರೇ, ನಾನೇ ಇಂತಹ ಒಂದು ಪದಗಳನ್ನ ನಾವು ಬಳಸುವುದನ್ನ ನಾವು ಆವರ್ಧಾತಕ ಒಂದು ವ್ಯಯ ಅನ್ನುವಂಥದ್ದನ್ನ ನಾವು ಕರೆಯುತ್ತೇವೆ. ಇನ್ನು ನಂತರದಲ್ಲಿ ಪಾಠಶಾಲೆ. ಪಾಠಶಾಲೆ ಪಾಠಶಾಲೆ ಅನ್ನುವಂತಹ ಒಂದು ಪದದಲ್ಲಿ ಠ ಅನ್ನುವಂತಹ ಒಂದು ವ್ಯಂಜನ ಏನಿದೆ ಅದು ಏನು ಅಂತ ಕೇಳಿದೆ. ಇಲ್ಲಿ ಅಲ್ಪ ಪ್ರಾಣನು, ದೀರ್ಘಾಕ್ಷರನು, ಮಹಾಪ್ರಾಣನು, ಅಘೋಷಿತಾಕ್ಷರನು ಅನ್ನುವಂತಹ ಒಂದು ಪದವನ್ನ ಕೇಳಿರು. ಇಲ್ಲಿ ಠ ಅನ್ನುವಂಥದ್ದು. ಈಗ ಛ ವರ್ಗ, ಛ ವರ್ಗ, ಝ ವರ್ಗ ಅಥವಾ ಈ ಝ ವರ್ಗ, ನ್ಯ ವರ್ಗ, ಇನ್ನು ಮುಖ್ಯವಾಗಿ
ಖ ವರ್ಗ, ಖ ವರ್ಗ, ಘ ವರ್ಗ, ಘ ವರ್ಗ, ಜ್ಞ ವರ್ಗ. ಇಂತಹ ಪದಗಳಲ್ಲಿ ಈ ವರ್ಗದ ಒಂದು ಪದವನ್ನ ನಾವು ಯಾವುದು ಈ ವರ್ಗದ ಒಂದು ಪದವನ್ನ ನಾವು ಅಲ್ಪ ಪ್ರಾಣನೋ ಮಹಾಪ್ರಾಣನೋ ಅನ್ನುವಂಥದ್ದು ಕೇಳಿದ್ದಾರೆ. ಈ ವರ್ಗದಲ್ಲಿ ನೋಡೋದಾದ್ರೆ ಈ ಠ ಅನ್ನುವಂಥದ್ದು ಮಹಾಪ್ರಾಣದಲ್ಲಿ ಬರುವಂಥದ್ದು. ಮಹಾಪ್ರಾಣಕ್ಕೆ ಅತಿ ಹೆಚ್ಚಾಗಿ ಉಸಿರನ್ನ ಉಚ್ಚಾರ ಮಾಡುವಂತಹ ಅಕ್ಷರಗಳಲ್ಲಿ ನಾವು ಇದನ್ನ ನೋಡ್ತೇವೆ. ಠ ಢ ಅನ್ನುವಂತಹ ಅಕ್ಷರಗಳಲ್ಲಿ ಅಂದ್ರೆ ದ್ವಿತೀಯ ಮತ್ತು ಚತುರ್ಥಿ ವರ್ಗದ ಈಗ ಖ ವರ್ಗ, ಈ ಕಡೆ ಘ ವರ್ಗ, ಠ ವರ್ಗ, ಈ ಕಡೆ ಢ ವರ್ಗ. ಇಂತಹ ವರ್ಗದ ಎರಡನೇ ಮತ್ತು ನಾಲ್ಕನೇ ವರ್ಗದ ಒಂದು ಅಕ್ಷರಗಳನ್ನ ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಕರೀತೇವೆ. ಹಾಗೆಯೇ ಪ್ರಥಮ ಮತ್ತು ತೃತೀಯ ವರ್ಗದ ಅಕ್ಷರಗಳನ್ನ ನಾವು ಖ ಮತ್ತೆ ಘ, ಚ ಮತ್ತೆ ಝ ಈ ವರ್ಗದ ಒಂದು ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೆಯುವುದು. ಅದು ನಿಮ್ಗೆಲ್ಲ ತಿಳಿದಿರಬೇಕು ಅನ್ನುವಂಥ. ಇನ್ನು ನಂತರದಲ್ಲಿ ಕರ್ನಾಟಕ ಕವಿ ಚೂತವನ ಚೈತ್ರ ಅನ್ನುವಂಥ ಬಿರುದಾಂಕಿತ ಕವಿ ಯಾರು ಅಂತ ಕೇಳಿದರು. ಕರ್ನಾಟಕ ಕವಿ ಚೂತವನ ಚೈತ್ರ ಆಪ್ಷನ್ಗಳನ್ನ ನೋಡಿ. ಲಕ್ಷ್ಮೀಶ, ವಾಲ್ಮೀಕಿ, ಕುಮಾರವ್ಯಾಸ, ವ್ಯಾಸರಾಯರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಲಕ್ಷ್ಮೀಶ. ಕರ್ನಾಟಕದ ಕವಿಚೂತವನ ಚೈತ್ರ ಅಥವಾ ನಂದಾಲೋಲ, ಉಪಮಾಲೋಲ ಅನ್ನುವಂತಹ ಬಿರುದುಗಳನ್ನ ಹೊಂದಿದಂತಹ ಒಂದು ಲಕ್ಷ್ಮೀಶನಿಗೆ ಈತ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿರ್ತಾನೆ. ಜೈಮಿನಿ ಭಾರತ ಕೃತಿಯನ್ನ ವಾರ್ಧಕ ಷಟ್ಪದಿಯಲ್ಲಿ ರಚಿಸಿದ್ದಾರೆ. ಇವನ ಒಂದು ಕೃತಿಯಲ್ಲಿ ಅಲಂಕಾರಗಳನ್ನ ಉಪಮಾನ ಮತ್ತು ರೂಪಕ ಅಲಂಕಾರಗಳು ಹೆಚ್ಚಾಗಿ ಈ ಇವನ ಒಂದು ಕೃತಿಗಳಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗತ್ತೆ. ಕವಿ ಚೂತವನ ಚೈತ್ರ, ನಂದಾಲೋಲ, ಉಪಮಾಲೋಲ ಅನ್ನುವಂತಹ ಒಂದು ಬಿರುದಾಂಕಿತನು ಲಕ್ಷ್ಮೀಶನಾಗಿರುವಂಥದ್ದು. ಇನ್ನು ನಂತರದಲ್ಲಿ ಇಂದ ಯಾವ ಪ್ರತ್ಯಯಗಳನ್ನ ಹೊಂದಿದೆ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯಗಳನ್ನ ನಾವು ನೋಡ್ತೇವೆ. ಇಲ್ಲಿ ಕನ್ನಡದಲ್ಲಿ 7 ರೀತಿಯ ವಿಭಕ್ತಿ ಪ್ರತ್ಯಯಗಳನ್ನ ನೋಡುವಂಥದ್ದು. ಇಲ್ಲಿ ಕೇಳಿದರೆ ಸಪ್ತಮಿನೋ, ದ್ವಿತೀಯನೋ ಅಥವಾ ಷಷ್ಠಿನೋ, ತೃತೀಯನೋ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯಗಳನ್ನ ನೋಡೋದಾದ್ರೆ ಇಲ್ಲಿ ಹೊಸಗನ್ನಡದ ಒಂದು ವಿಭಕ್ತಿ ಪ್ರತ್ಯಯಗಳು ಇಂಪಾರ್ಟೆಂಟು, ಹಾಗೆಯೇ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಬಾರಿ. ಹಾಗಾಗಿ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ ಅನ್ನುವಂಥದ್ದು, ಚತುರ್ಥಿ ಇಗೇಕೆ ಅನ್ನುವಂಥದ್ದು, ಪಂಚಮಿ ದೆಸೆಯಿಂದ, ಷಷ್ಠಿ ಆ ಅನ್ನುವಂಥದ್ದು, ಸಪ್ತಮಿ ಅನ್ನುವಂಥದ್ದು ಅಲ್ಲಿ ಓಳ್ ಅನ್ನುವಂಥದ್ದು. ಅದೇ ರೀತಿಯಾಗಿ ಹಳೆಗನ್ನಡದ ರೂಪವನ್ನು ನೋಡೋದಾದ್ರೆ ಇಲ್ಲಿ ಊ ಅಂತ ಇದ್ರೆ ಅನ್ನುವಂಥದ್ದು, ಈ ಕಡೆ ಅನ್ನುವಂಥದ್ದು, ಕೆಲಸವು ಅನ್ನುವಂಥದ್ದು, ಕೆಲಸಂ ಅನ್ನುವಂತಹ ಒಂದು ಪದವನ್ನ ಬಳಸ್ತೇವೆ ಹಳೆಗನ್ನಡದ ಒಂದು ಪ್ರತ್ಯಯಗಳಲ್ಲಿ. ಅನ್ನುವಂಥದ್ದು ಅನ್ನುವಂತಹ ಒಂದು ಇದಕ್ಕೇನು ವ್ಯತ್ಯಾಸ ಏನು ಇರೋದಿಲ್ಲ, ಸ್ವಲ್ಪ ವ್ಯತ್ಯಾಸಗಳು ಆಗುವಂಥದ್ದು. ನೀವು ಹಳೆಗನ್ನಡದ ಕೆಲವು ಪದ್ಯಗಳನ್ನು ಓದಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹಳೆಗನ್ನಡದ ರೂಪದಲ್ಲಿ ಅನ್ನುವುದಕ್ಕೆ ಅನ್ನುವಂಥದ್ದು ಬಳಸ್ತೇವೆ. ಇಂದ ಅನ್ನೋದಕ್ಕೆ ಇದಂ, ಇದೇ, ಹಿಂದೆ, ಅನ್ನುವಂತಹ ಕೆಲವು ಪದಗಳನ್ನ ಬಳಸುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯದಲ್ಲಿ. ನಂತರದಲ್ಲಿ ಚತುರ್ಥಿಯಲ್ಲಿ ಸೇಮ್ ಹೀಗೆ ಕೈ ಐ ಅನ್ನುವಂತಹ ಒಂದು ಪದಗಳನ್ನ ಬಳಸುವಂಥದ್ದು. ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇನ್ನು ಪಂಚಮಿ ವಿಭಕ್ತಿ ಪ್ರತ್ಯಯದಲ್ಲಿ ನೋಡೋದಾದ್ರೆ ಕನ್ನಡದಲ್ಲಿ ಏನಿದೆ
ದೆಸೆಯಿಂದ ಅನ್ನುವಂಥದ್ದು, ಆದ್ರೆ ಹಳೆಗನ್ನಡದಲ್ಲಿ ಅತ್ತಣಿಯಿಂದೆ ಅನ್ನುವಂತಹ ಒಂದು ಪದವನ್ನ ಬಳಸುವಂಥದ್ದು. ಷಷ್ಠಿ ವಿಭಕ್ತಿ ಪ್ರತ್ಯಯದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಆ ಅನ್ನುವಂಥದ್ದು ಆನೆ ಇದೆ. ಹಾಗೆ ಸಪ್ತಮಿಯಲ್ಲಿ ಅಲ್ಲಿ ಓಳ್ ಅನ್ನುವಂತಹ ಹೊಸಗನ್ನಡದ ರೂಪ ಇದ್ರೆ ಓಳ್ ಅನ್ನುವಂಥದ್ದು, ಸಮುದ್ರದೋಳ್ ಅನ್ನುವಂತಹ ಒಂದು ಪದದಲ್ಲಿ ನಾವು ಇಂತಹ ವಾಕ್ಯಗಳನ್ನ ಬಳಸ್ತೇವೆ ಸಪ್ತಮಿ ವಿಭಕ್ತಿ ಪ್ರತ್ಯಯದಲ್ಲಿ. ಇದಕ್ಕೆ ರೈಟ್ ಆನ್ಸರ್ ಅನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಯಾವ ಪದಕ್ಕೆ? ಇಂದ ಅನ್ನುವಂಥದ್ದು. ಇಂದ ಇಲ್ಲಿದೆ. ಮೂರನೇ ವಿಭಕ್ತಿ ಪ್ರತ್ಯಯದಲ್ಲಿ ನಾವು ಇಂದ ಅನ್ನುವಂಥದ್ದು ಹೊಸಗನ್ನಡದ ರೂಪವನ್ನ ಕೊಟ್ಟಿರುವಂಥದ್ದು. ಇನ್ನು ನೋಡಿ, 1, 2, 4 ಮತ್ತು 5 ಸಾಲು ಒಂದಕ್ಕೊಂದು ಸಮನಾಗಿರುವಂಥದ್ದು. 3 ಮತ್ತು 4 ಮಾತ್ರೆಗಳ ಒಂದು 4 ಗಣ. 3 ಮತ್ತು 6ನೇ ಸಾಲು ಒಂದೇ ಆಗಿದ್ದು 3, 4 ಮಾತ್ರೆಗಳ 6 ಗಣ ಮೇಲೊಂದು ಗುರುವಿನ ಇರುವಂತಹ ಒಂದು ಪದ್ಯದ ಬಗ್ಗೆ ತಿಳಿಸುವಂಥದ್ದು. ಇಲ್ಲಿ ಷಟ್ಪದಿಗಳ ಬಗ್ಗೆ ವಿಚಾರವನ್ನ ಹೇಳುವಂಥದ್ದು ನಾವು ನೋಡ್ತೇವೆ. ಯಾವ್ಯಾವ ಷಟ್ಪದಿಯಲ್ಲಿ ಕವಿತೆಗಳ ರಚನೆ ಆಗಿದೆ, ಕೃತಿಗಳ ರಚನೆ ಆಗಿದೆ ಅಂತ ನಾವು ಗುರುತಿಸ್ತೇವೆ. ಹಾಗಾಗಿ ಈ ಒಂದು ನಿಯಮಾನುಸಾರದಲ್ಲಿ ಬಂದಂತಹ ಷಟ್ಪದಿ ಯಾವುದು? ಇಲ್ಲಿ ಕೊಟ್ಟಂತದ್ದು ಭೋಗ ಷಟ್ಪದಿ, ಶರ ಷಟ್ಪದಿ, ಕುಸುಮ ಷಟ್ಪದಿ, ಭಾಮಿನಿ ಷಟ್ಪದಿ. ಇದಕ್ಕೆ ಭಾಮಿನಿ ಷಟ್ಪದಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗತ್ತೆ. ನಾವು ಕುಮಾರವ್ಯಾಸನ ಒಂದು ಕೃತಿಗಳಲ್ಲಿ ಭಾಮಿನಿ ಷಟ್ಪದಿಯನ್ನ ಹೆಚ್ಚಾಗಿ ನೋಡುತ್ತೇವೆ. ಈ ಭಾಮಿನಿ ಷಟ್ಪದಿಯಲ್ಲಿ ಪ್ರತಿಯೊಂದು ಸಾಲಲ್ಲೂ ಕೂಡ 6 ಸಾಲುಗಳನ್ನ ನಾವು ಗಮನಿಸ್ತೇವೆ. ಪ್ರತಿಯೊಂದು ಕೃತಿಯಲ್ಲೂ ಕೂಡ ನೋಡಿ, ಉದಾಹರಣೆಗೆ 1, 2, 3, 4, 5, 6 ಷಟ್ಪದಿಗಳನ್ನ ನೋಡುವಂಥದ್ದು. ಇಲ್ಲಿ 3ನೇಯ 6ನೇಯ ಸಾಲುಗಳಲ್ಲಿ 3ನೇಯ ಮತ್ತು 6ನೇ ಸಾಲುಗಳಲ್ಲಿ 7 ಮಾತ್ರೆಯ ಒಂದು ಗಣವನ್ನ ನೋಡ್ತಾ ಹೋಗ್ತೀವಿ ನಾವು. 7 ಮಾತ್ರೆಯ 3 ಗಣಗಳು ನೋಡಿ, 4 + 3, 4 + 3, 4 + 3, 7 ಮಾತ್ರೆಯ 3 ಗಣಗಳು. ಇದು 7, ಇದು 7, ಇದು 7. ಹಾಗೆ ಇದೇ ರೀತಿಯಾಗಿ 6ನೇ ಸಾಲುವಲ್ಲೂ ಕೂಡ 4 + 3 7, 4 + 3 7, 4 + 3 7. ಹಾಗೆಯೇ 3ನೇ ಸಾಲಿನ ಕೊನೆಯ ಹಂತದಲ್ಲಿ ಒಂದು ಗುರುವನ್ನ ಹೆಚ್ಚಿಗೆ ನೋಡ್ತೇವೆ, ಒಂದು ಗುರುವನ್ನ ಹೆಚ್ಚಿಗೆ ನೋಡುವಂಥದ್ದು ನಾವು ಇಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಇದು ಒಂದು ನಿಯಮ. ಆದ್ರೆ ಜೊತೆಗೆ ಮಿಕ್ಕ ಸಾಲುಗಳಲ್ಲಿ 7 ಮಾತ್ರೆಯ 2 ಗಣಗಳಿರುತ್ತೆ. ನೋಡಿ, 7 ಮಾತ್ರೆಯ 2 ಗಣಗಳು, 7ರದ್ದು 1, 7ರದ್ದು 2, ಎರಡೇ ಗಣವನ್ನ ನೋಡ್ತೇವೆ. ಇಲ್ಲೂ ಅಷ್ಟೇ 7ರದ್ದು 2 ಗಣ ನೋಡುವಂಥದ್ದು. ಅದನ್ನು ಹೇಳುತ್ತೆ. ಜೊತೆಗೆ 7 ಮಾತ್ರೆಗಳ ಗಣಗಳು ಕಡ್ಡಾಯವಾಗಿ 3, 4 ಮಾದರಿಯಲ್ಲಿರುತ್ತೆ. ನೋಡಿ, ಇದು 3 ಮಾತ್ರೆಯ 1 ಗಣ, 4 ಮಾತ್ರೆ 1 ಗಣ. ಹಾಗೆ ಇದೇ ರೀತಿಯಾಗಿ 3, 4 ಗಣದ 2 ಭಾಗಗಳನ್ನ ನಾವು ಪ್ರತಿಯೊಂದು ಸಾಲಿನಲ್ಲೂ ಕೂಡ ಗಮನಿಸ್ತೇವೆ. ಅದನ್ನ ಹೇಳುವಂಥದ್ದು ಭಾಮಿನಿ ಷಟ್ಪದಿಯಾಗಿರುತ್ತೆ. ಇದನ್ನ ಈ ರೀತಿಯಾದಂತಹ ಒಂದು ಗಣ ವ್ಯಾಖ್ಯಾನ ಬಂದ್ರೆ ಇದನ್ನ ನಾವು ಭಾಮಿನಿ ಷಟ್ಪದಿ ಅಂತ ನೋಡ್ತೇವೆ. ಷಟ್ಪದಿಯಲ್ಲಿ ಕೆಲವು ವಿಚಾರಗಳನ್ನ ಕೂಡ ನಾನು ಇಲ್ಲಿ ಒಂದು ನಿಯಮಗಳ ಏನೇನು ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೇನೆ. ಶರ ಷಟ್ಪದಿಯಲ್ಲಿ ನೋಡೋದಾದ್ರೆ ಪ್ರತಿ ಕಿರಿಯ ಚರಣದಲ್ಲಿ 4 ಮಾತ್ರೆಯ 2 ಗಣಗಳು, ಹಾಗೆ ಹಿರಿಯ ಚರಣದಲ್ಲಿ 4 ಮಾತ್ರೆಯ 3 ಗಣಗಳನ್ನ ನಾವು ನೋಡ್ತಾ ಬರ್ತೇವೆ. 100 ಆಗಿದೆ, ಇದು 3 ಗಣಗಳನ್ನ ನೋಡ್ತಾ ಬರ್ತೇವೆ. ಮೇಲೊಂದು ಗುರು ಹಾಗೆ ಬರುತ್ತೆ. ಇದೇ ರೀತಿಯಾಗಿ ನಾವು ಅದನ್ನ ಪಾಲು ಮಾಡಿ ಕೊಡುವಂಥದ್ದು. ಇನ್ನು ಕುಸುಮ ಷಟ್ಪದಿಯಲ್ಲಿ ಪ್ರತಿ ಕಿರಿಯ ಚರಣದಲ್ಲಿ 5 ಮಾತ್ರೆಯ 2 ಗಣಗಳು. 5 ಮಾತ್ರೆ ಅಂದ್ರೆ ಹೀಗೆ 4, 4, 1 ಬರಬಹುದು. ಹೆಚ್ಚಿನದಾಗಿ 4, 4, 1 ಈ ರೀತಿಯಾಗೂ ಬರಬಹುದು. ಅಥವಾ ಇನ್ಯಾವುದು ಗುರು 2, 2, 4, 1, 5 ಈ ರೀತಿಯಾಗಿಯೂ ಕೂಡ ಬರಬಹುದು. ಆ ರೀತಿಯಾಗಿ ಹಾಗೂ ಹಿರಿಯ ಚರಣದಲ್ಲಿ 5 ಮಾತ್ರೆಯ 3 ಗಣಗಳು, ಮೇಲೊಂದು ಗುರು ಬರುತ್ತೆ ಅನ್ನುವಂಥದ್ದು. ಆ ರೀತಿಯಾಗಿ ಬಂದ್ರೆ ಅದನ್ನ ನಾವು ಕುಸುಮ ಷಟ್ಪದಿ ಅನ್ನುವಂಥದ್ದು. ಇನ್ನು ಕೊನೆಯದಾಗಿ ಭೋಗ ಷಟ್ಪದಿ. ಪ್ರತಿ ಒಂದು ಕಿರಿಯ ಚರಣದಲ್ಲಿ 3 ಮಾತ್ರೆಯ 4 ಗಣಗಳು, ಹಿರಿಯ ಚರಣದಲ್ಲಿ 3 ಮಾತ್ರೆಯ 6 ಗಣಗಳನ್ನ, ಹಾಗೆ ಕೊನೆಯಲ್ಲಿ ಒಂದು ಗುರುವನ್ನ ಬರುವುದನ್ನ ನಾವು ಬಂದ್ರೆ ಅದನ್ನ ಭೋಗ ಷಟ್ಪದಿ ಅನ್ನುವಂಥದ್ದನ್ನು ಕರೀತೇವೆ.
ನೋಡಿ, ಇಲ್ಲೊಂದು ಕೃತಿ ಕೊಟ್ಟಿದ್ದಾರೆ. ಆ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಕುಸುಮ ಬಾಲೆ, ಸಾಕಷ್ಟು ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಕುಸುಮ ಬಾಲೆ ಯಾರ ಒಂದು ಕಾದಂಬರಿ ಅನ್ನುವಂಥದ್ದು. ಈ ಕುಸುಮ ಬಾಲೆ ಅನ್ನುವಂಥದ್ದು ಯಾರ ಕಾದಂಬರಿ? ಲಂಕೇಶ್ ಅವರದು, ಭೈರಪ್ಪ ಅವರದು, ಶ್ರೀನಿವಾಸ್ ಅವರದು, ಅಥವಾ ದೇವನೂರು ಮಹಾದೇವ ಅವರದು? ದೇವನೂರು ಮಹಾದೇವ ಅವರು ಈ ಕುಸುಮ ಬಾಲೆ ಅನ್ನುವಂತಹ ಒಂದು ಕೃತಿಯನ್ನ ರಚನೆ ಮಾಡಿರುವುದು. ನೋಡಿ, ಇವರು 1948ರಲ್ಲಿ ಹುಟ್ಟಿದಂತಹ ಮಹಾದೇವ್ ಅವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಒಂದು ದೇವನೂರಿನಲ್ಲಿ ಜನಿಸ್ತಾರೆ. ನಂಜನಗೂಡು ಮತ್ತು ಮೈಸೂರಲ್ಲೇ ಇವರ ವಿದ್ಯಾಭ್ಯಾಸ ಆಗುತ್ತೆ. ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಕೆಲ ಕಾಲ ಕೆಲಸ ಮಾಡಿ ಈಗ ವ್ಯವಸಾಯದಲ್ಲಿ ತೊಡಗಿ ಮೈಸೂರಿನಲ್ಲಿ ಒಂದು ನೆಲೆಸಿರುವಂತದ್ದನ್ನು ನೋಡ್ತೇವೆ. ಇವರ ಪ್ರಮುಖ ಕೃತಿಗಳನ್ನ ನೋಡೋದಾದ್ರೆ ದ್ಯಾವನೂರು ಅವರದ್ದು ಒಡಲಾಳ ಮತ್ತು ಕುಸುಮ ಬಾಲೆ. ಈ ಬಾರಿ ಕುಸುಮ ಬಾಲೆ ಕೇಳಿರ್ಬೋದು, ಮುಂದಿನ ಬಾರಿ ಒಡಲಾಳ ಕೇಳಬಹುದು. ಒಡಲಾಳ ಈ ಕೃತಿಗೆ ಕಲ್ಕತ್ತಾದ ಭಾರತೀಯ ಭಾಷಾ ಪರಿಷತ್ 1984ರ ಒಂದು ಉತ್ತಮ ಸೃಜನಶೀಲ ಕೃತಿ ಅಂತಾನು ಕೂಡ ಇದನ್ನ ಗೌರವಿಸಿರುವಂತದ್ದನ್ನು ನೋಡ್ತೇವೆ. ಕುಸುಮ ಬಾಲೆ ಅಥವಾ ಒಡಲಾಳ ಇವೆರಡೂ ಕೊಟ್ಟರು ಕೂಡ ಈ ಒಂದು ಕೃತಿ ಯಾರಿಗೆ ಸಂಬಂಧಪಟ್ಟಿರುವಂತದ್ದು? ದೇವನೂರು ಮಹಾದೇವರು ಸಂಬಂಧಪಟ್ಟಿರುವಂಥದ್ದು. ಇನ್ನು ನಂತರದಲ್ಲಿ ಸ್ನೇಹಿತರೆ ಅಂಘ್ರಿ ಅನ್ನುವಂಥದ್ದು ಯಾವ ಒಂದು ಸಮಾನಾರ್ಥಕ ಪದದಲ್ಲಿ ಇದು ಇದೆ ಅನ್ನುವಂಥದ್ದು. ಅಂಘ್ರಿ ಅನ್ನುವಂಥದ್ದು ಹಸಿವು ಅಥವಾ ಸಂಕಟನೋ, ಅಥವಾ ಪಾದ ಅಥವಾ ಚರಣದೋ, ಅಥವಾ ಚರಣ ಅಥವಾ ಕಾಳು. ಇಲ್ಲಿ ಎರಡೆರಡು ಪದ ಕೊಟ್ಟಿದ್ದಾರೆ. ಇಲ್ಲಿ ಒಂದೇ ಪದ ಕೊಟ್ಟಿದ್ರೆ ಏನಾದ್ರೂ ಮಾಡ್ಬೋದಿತ್ತು ನೀವು. ಎರಡೂ ಪದಕ್ಕೂ ಸಂಬಂಧ ಇರಬೇಕಿದೆ. ತುದಿ ಅಥವಾ ಮೊದಲು ಅನ್ನುವಂಥದ್ದು. ಇದಕ್ಕೆ ಅಂಘ್ರಿ ಅನ್ನುವಂಥದ್ದು ಪಾದ ಅಥವಾ ಚರಣ ಅಂತ ನಾವು ಗಮನಿಸ್ತೇವೆ. ಪಾದ ಇನ್ನ ಚರಣದಲ್ಲಿ ಅಂಘ್ರಿಯಲ್ಲಿ ನಾನು ಶಿರಭಾಗಿ ನಮಿಸುವೆ ಅನ್ನುವಂತಹ ಒಂದು ಪದಗಳನ್ನ ನೀವು ಸಂಸ್ಕೃತ ಒಂದು ಕವಿತೆಗಳಲ್ಲಿ ನೀವು ನೋಡಬಹುದು. ಇನ್ನು ಎಲ್ರಿಗೂ ಕೂಡ ಇದೊಂದು ಕನ್ಫ್ಯೂಸ್ ಇದೆ, ರತ್ನಾತ್ರಯರು ಅಂದ್ರೆ ಯಾರು? ನಮ್ಗೆ ಈ ಪೊನ್ನ ರನ್ನ ಜನ್ನ ಕೊಟ್ಬಿಟ್ರೆ ಅಥವಾ ಈ ಎರಡು ಒಂದು ಆಪ್ಷನಲ್ ಬಹಳ ಕನ್ಫ್ಯೂಸ್ ಆಗುತ್ತೆ ನಮ್ಗೆ. ಪಂಪ ರನ್ನ ಜನ್ನನು ಅಥವಾ ಪಂಪ ಪೊನ್ನ ರನ್ನನು, ಹರಿಹರ ಪಪ್ಪ ಇವ್ರು ಯಾರು ಬರೋದಿಲ್ಲ. ಇದರಲ್ಲಿ ಬಹಳ ಡೌಟ್ ಇರೋದಿಲ್ಲ ನಮ್ಗೆ. ಇವ್ರು ಯಾರು ನಮ್ಗೆ ಸಂಬಂಧ ಪಡೋದಿಲ್ಲ ಅಂತ ನಾವು ಇವೆರಡನ್ನ ಎಲಿಮಿನೇಟ್ ಮಾಡ್ಬಿಡ್ತೀವಿ. ಆದ್ರೆ ಎ ಮತ್ತು ಸಿ ನ ನಡುವೆ ನಾವು ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನೆನ್ಪಿಟ್ಕೋಬೇಕು, ಇಲ್ಲಿ ರತ್ನಾತ್ರಯರು ಅಂದ್ರೆ ಯಾರು, ಕನ್ನಡದ ಕವಿ ಚಕ್ರವರ್ತಿಗಳು ಅಂದ್ರೆ ಯಾರು? ಇಲ್ಲಿ ಕನ್ನಡದ ರತ್ನಾತ್ರಯರು ಅಂತ ನಾವು ಪಂಪ ಪೊನ್ನ ರನ್ನ ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ಕನ್ನಡದ ಕವಿ ಚಕ್ರವರ್ತಿಗಳು ಅಂತ ನಾವು ಕರೆದ್ರೆ ಪೊನ್ನ ರನ್ನ ಜನ್ನ. ಇಲ್ಲಿ ಪಂಪ ಬರಲ್ಲ, ಇಲ್ಲಿ ಪಂಪ ಬರೋದಿಲ್ಲ, ಇಲ್ಲಿ ಜನ್ನ ಬರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಪಂಪ ಪೊನ್ನ ರನ್ನ ಇದ್ರೆ ಕನ್ನಡದ ರತ್ನಾತ್ರಯರು, ಕನ್ನಡದ ಕವಿ ಚಕ್ರವರ್ತಿಗಳು ಅಂದ್ರೆ ಪೊನ್ನ ರನ್ನ ಜನ್ನ ಅನ್ನುವಂಥದ್ದು. ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಕ್ವಶನ್ಗಳನ್ನ ಚರ್ಚೆಯನ್ನ ಮಾಡೋಣ, ಕನ್ನಡ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತದ್ದು. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು. ನಮಸ್ಕಾರ.